ಹಾಯ್, ನನ್ನ ಹೆಸರು ಏಂಜಲ್. ನಾನು ಕರಾವಳಿ ಕಾಲೇಜ್ ಆಫ್ ನರ್ಸಿಂಗ್ ಮಂಗಳೂರಿಂದ ಬಂದಿದ್ದೀನಿ. ಇದು ನನ್ನ ಬ್ಯಾಚ್ಮೇಟ್ಸ್. ನಾವಿಲ್ಲಿ 15 ಡೇಸ್ ಇದ್ದಿದ್ವಿ ಪೋಸ್ಟಿಂಗ್, ಸೈಕ್ಯಾಟ್ರಿ ಪೋಸ್ಟಿಂಗ್ ಅಂತ. ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಅವರು ನಮ್ಮನ್ನು ಟ್ರೀಟ್ ಮಾಡುವ ರೀತಿ ಅದು ತುಂಬ ಸ್ಪೆಷಲ್ ಆಗಿತ್ತು. ನಾವು ಇಲ್ಲಿ ಬಂದಾಗ್ಲಿಂದನೇ ನಮ್ಮನ್ನೊಂದು ಗೆಸ್ಟ್ ಥರನೇ ಟ್ರೀಟ್ ಮಾಡ್ತಾರೆ. ಬಂದಾಗ ಜ್ಯೂಸ್ ಕೊಡೋದಾಗಲಿ, ನಮ್ಮ ಹತ್ರ ಇಂಟರ್ಯಾಕ್ಟ್ ಮಾಡೋದಾಗಲಿ ಎಲ್ಲ ತುಂಬ ಸ್ಪೆಷಲಾಗಿ ನಮಗೆ ಅನಿಸಿತು. ಅದೇ ಥರ ಇಲ್ಲಿದ್ದು ಸ್ಟಾಫ್ಸ್ ಆದರೂ ಎಲ್ಲ ತುಂಬ ಕೋಆಪ್ರೇಟಿವ್, ಮತ್ತು ನಮಗೇನು ಹೆಲ್ಪ್ ಬೇಕಿದ್ರು ಯಾವ ಟೈಮಲ್ಲಿ ಬೇಕಿದ್ರು ಮಾಡಿಕೊಡ್ತಾರೆ. ನಾವು ಎಂಥ ಹೆಲ್ಪ್ ಕೇಳಿದ್ರು ತುಂಬ ಚೆನ್ನಾಗಿಯೇ ಮಾಡಿಕೊಡ್ತಾರೆ. ಎಂತಾದರೂ ಡೌಟ್ಸ್ ಇದ್ದರೂ ಹೇಳಿಕೊಡ್ತಾರೆ. ಅದೇ ಥರ ಇಲ್ಲಿದ್ದು ಪೇಷಂಟ್ಸ್ ಆದರೂ ಸಹ ನಾವು ಅವ್ರನ್ನ ಪೇಷಂಟ್ಸ್ ಅಂತ ಕರೆಯೋದಿಲ್ಲ. ಇಲ್ಲಿದ್ದು ಇನ್ಮೇಟ್ಸ್ ಅಥವಾ ಏಂಜಲ್ಸ್ ಅಂತಾನೆ ಇಲ್ಲಿದ್ದು ಪೇಷಂಟ್ಸ್ ಅನ್ನೋದು ಕರೆಯೋದು. ಇಲ್ಲಿ 385 ಪೇಷಂಟ್ಸ್ ಇದ್ರು. ಇನ್ಮೇಟ್ಸ್ ಆದರೂ ನಮ್ಮ ಹತ್ರ ಬಿಹೇವ್ ಮಾಡುವ ರೀತಿ ಅದು ತುಂಬ ಏನು ಹೇಳು, ತುಂಬ ರೆಸ್ಪೆಕ್ಟಿಂದನೇ ಬಿಹೇವ್ ಮಾಡ್ತಾರೆ. ನಮ್ಮನ್ನು ಅಕ್ಕ ಅಂತ ಕರೀತಾರೆ, ಬಾಯ್ಸ್ ಅಣ್ಣ ಅಂತಲೇ ಕರೀತಾರೆ. ಅವ್ರ ಹತ್ರ ಎಲ್ಲ ಬಿಹೇವ್ ಮಾಡುವಾಗ ನಮ್ಮ ಒಂದು ಸಿಬ್ಲಿಂಗ್ಸ್ ಥರವೇ ನಮಗೆ ಒಂದು ಫೀಲ್ ಆಗ್ತಿತ್ತು. ಅದೇ ಥರ ಇಲ್ಲಿದ್ದು ಆನರ್ ಆದರೂ ಅವರನ್ನು ನಾವು ಡ್ಯಾಡಿ ಮಮ್ಮಿ ಹಾಗೆಯೇ ಕರೆಯೋದು. ಒಂದು ಹೋಮ್ಲಿ ಫೀಲ್ ಇಲ್ಲಿ. ಈಗ ಸ್ಟಾಫ್ಸ್ ಆದರೂ, ಇಲ್ಲಿದ್ದು ಇನ್ಮೇಟ್ಸ್ ಆದರೂ, ಇಲ್ಲಿದ್ದು ಡ್ಯಾಡಿ ಮಮ್ಮಿ, ಅದೇ ಥರ ಶೋಭಾ ಮ್ಯಾಮ್ ಎಲ್ಲ ತುಂಬ ಪ್ರೀತಿಯಿಂದನೇ ನಮ್ಮನ್ನು ನೋಡ್ತಿದ್ರು. ಅದೇ ಥರ ಇಲ್ಲಿದ್ದು ಸಿಸ್ಟರ್ಸ್ ಆದರೂ, ಸ್ಟಾಫ್ ನರ್ಸ್ ಆದರೂ ಏನಾದರೂ ಡೌಟ್ಸ್ ಇದ್ದರೂ ಸಹ ತುಂಬ ಕ್ಲಿಯರಾಗಿ ಹೇಳಿಕೊಡ್ತಾರೆ. ಅದೇ ಥರ ಈಗ ಮೆಡಿಸಿನ್ಸ್ ಇಂದ ಏನಾದರೂ ನಮಗೆ ಡೌಟ್ಸ್ ಇದ್ದರೆ ಸಹ ತುಂಬ ಕ್ಲಿಯರಾಗಿ ಹೇಳಿಕೊಡ್ತಾರೆ. ಡ್ರೆಸ್ಸಿಂಗ್ ಆದರೂ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತುಂಬ ಕ್ಲಿಯರಾಗಿ ಹೇಳಿಕೊಡ್ತಾರೆ. ಇಲ್ಲಿ ಬಂದು ನಮಗೆ ಈ 15 ಡೇಸಲ್ಲಿ ನಾವು ತುಂಬ ಕಲ್ತ್ವಿ. ಇಲ್ಲಿದ್ದು ಡಿಸೀಸ್ ಕಂಡೀಷನ್ಸ್ ಅದು ತುಂಬ ಇತ್ತು. ಸಿಸೋಫ್ರೀನಿಯಾ, ಪ್ಯಾರಾಸ್ಕಿನ್ ಡಿಸೀಸ್, ಮತ್ತು ಬೈಪೋಲರ್, ಮ್ಯಾನಿಯಾ, ತುಂಬ ನಾವು ಹೀಗೆ ಬುಕ್ಕಲ್ಲಿ ಕಲಿಯೋ ಥರ ಅಲ್ಲ. ಇಲ್ಲಿ ಬಂದು ನಾವು ಪೇಷಂಟ್ಸಲ್ಲಿ ಇಂಟರ್ಯಾಕ್ಟ್ ಮಾಡುವಾಗ ಮಾತ್ರ ಆ್ಯಕ್ಚುಲಿ ಸಿಮ್ಟಮ್ಸ್ ಎಂತ, ಹೇಗೆ ಬಿಹೇವ್ ಮಾಡ್ತಾರೆ ಎಲ್ಲ ನಮಗೆ ಕಲೀಲಿಕ್ಕಾಗೋದು. ಇಲ್ಲಿ ಬಂದು ನಮ್ಮ 15 ಡೇಸ್ ವೇಸ್ಟ್ ಆಯ್ತು ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ನಾವು ತುಂಬ ಕಲ್ತ್ವಿ. ಇಲ್ಲಿ ಇನ್ಮೇಟ್ಸಿಂದ ಆದರೂ ಅವರ ರೆಸ್ಪೆಕ್ಟಿಂಗ್ ಇದೆಯಾದರೂ ಎಲ್ಲ ತುಂಬ ಕಲ್ತ್ವಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಲ್ಲಿ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಇಷ್ಟ ಆಗಿದ್ದು ಏನಪ್ಪ ಅಂದರೆ ಮಮ್ಮಿ ಡ್ಯಾಡಿ ಅವರ ಸರಳತೆ. ಅವರ ಸರಳತೆ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವ್ರು ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಫ್ಯಾಮಿಲಿ, ಮಕ್ಕಳು ಆ ಥರ ನಮ್ಮನ್ನು ಟ್ರೀಟ್ ಮಾಡಿದರು. ಅದಕ್ಕೆ ನಾನು ತುಂಬ ತುಂಬಾ ಖುಷಿ ಆಯಿತು. ನನಗೆ ಮಾತೇ ಬರ್ತಿಲ್ಲ ಅವ್ರ ಸರಳತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಮತ್ತು ಇನ್ನೊಂದೇನೆಂದರೆ ಆಶ್ರಮ ಅಂತ ತಿಳಿದಾಗೆ ನಾವು ಇಲ್ಲಿ ಒಂದು ಸೈಕ್ಯಾಟ್ರಿಕ್ ಪೇಷಂಟ್ ಇರಲ್ಲ, ಯಾವ ರೀತಿ ಇರುತ್ತೋ ಆ ಥರ ಏನೇನೋ ಅಂದ್ಕೊಂಡಿದ್ವಿ ನಾವು. ಬಟ್ ಇಲ್ಲಿ ಬಂದಾಗ ನಿಜ ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆ ಸೈಕ್ಯಾಟ್ರಿಕ್ ಪೋಸ್ಟಿಂಗ್ ಸಿಕ್ತು ಅಂತ ನಾನು ತುಂಬಾ ಖುಷಿ ಆಯಿದೆ. ಮತ್ತು ಅವರು ಇನ್ಮೇಟ್ಸ್ ಜೊತೆ ಇಂಟ್ರಾಕ್ಷನ್ ಆಗಬೇಕಾದ್ರೆ ನಾನು ನಿಜ ತುಂಬಾ ಖುಷಿಪಟ್ಟೆ. ಅಂದರೆ ಅವ್ರಿಗೆ ಒಂದೊಳ್ಳೆ ಅಂದರೆ ಈ ಥರ ಫಾರ್ ಎಕ್ಸಾಂಪಲ್ ನಾನು ಥಿಯರಿ ಕ್ಲಾಸ್ ಮಾಡಿದ್ರು ಡಿಪ್ರೆಷನ್, ಮೇನಿಯಾ, ಅವ್ರು ಜಸ್ಟ್ ಕೇಳಿದ್ರು ಕೂಡ ಅಷ್ಟು ನೆನಪಿರಲಿಲ್ಲ. ಅಂದರೆ ಯಾವ ಥರ ಸಿಮ್ಟಮ್ಸ್ ಇರುತ್ತೆ, ಅವ್ರು ಯಾವ ಥರ ಇರುತ್ತೆ ಅಂತ ನಾನು ಏನೇ ಇಮೇಜಿನೇಷನ್ ಮಾಡಿ ಹೇಳಿದ್ರು ಕೂಡ ಅವ್ರಿಗೆ ನೆನಪಿರ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದು ಒಂದು ಇಂಟ್ರಾಕ್ಷನ್ ಮಾಡಿದ್ಮೇಲೆ ಅವರಿಗೆಲ್ಲ ತುಂಬಾ ಅವರು ಓದೋದಕ್ಕಿಂತ ಹೆಚ್ಚಾಗಿ ಇದರಿಂದನೇ ಅವರು ಸೈಕ್ಯಾಟ್ರಿ ಎಕ್ಸಾಮ್ ಬರ್ದು ಪಾಸ್ ಆಗ್ತಾರೆ ಅಂತ ನಂಗೆ ನಂಬಿಕೆ ಕೂಡ ಇದೆ.